ಮನೆಯಲ್ಲಿ ತುಳಸಿ ಗಿಡ ಇರುವವರು ಈ 10 ತಪ್ಪುಗಳನ್ನು ಮಾಡಬಾರದು. ತುಳಸಿಯೊಂದಿಗೆ ಜಾಗರೂಕರಾಗಿರಿ. ತುಳಸಿ ಗಿಡವು ಅತ್ಯಂತ ಪವಿತ್ರ ಸಸ್ಯಗಳಲ್ಲಿ ಒಂದಾಗಿದೆ. ಲಕ್ಷ್ಮೀದೇವಿಯ ಜೊತೆಗೆ 3 ಕೋಟಿ ದೇವತೆಗಳು ತುಳಸಿ ಗಿಡದಲ್ಲಿ ನೆಲೆಸಿದ್ದಾರೆ. ನೀವು ಭಕ್ತಿಯಿಂದ ತುಳಸಿಯನ್ನು ಪೂಜಿಸಿದರೆ 33 ಕೋಟಿ ದೇವತೆಗಳನ್ನು ಪೂಜಿಸಿದಷ್ಟು ಪುಣ್ಯ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ತುಳಸಿ ಕೋಟೆ ಇದ್ದರೆ ನೀವು ಖಂಡಿತವಾಗಿಯೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಆಗ ಮಾತ್ರ ನಿಮ್ಮ ಮನೆಗೆ ಒಳ್ಳೆಯದು ಸಂಭವಿಸುತ್ತದೆ. ದೇವಿಯ ಸಾಕಾರ ರೂಪವಾದ ತುಳಸಿ ಕೋಟೆಯೊಂದಿಗೆ ನೀವು ತುಂಬ ಜಾಗರೂಕರಾಗಿರಬೇಕು. ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಹೇಳುವ ಸಣ್ಣ ಕಾಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ತುಳಸಿ ಕೋಟೆ ಇದ್ದರೆ ನೀವು ಯಾವ ನಿಯಮಗಳನ್ನು ಪಾಲಿಸಬೇಕು? ನೀವು ಹೊಸ ತುಳಸಿ ಕೋಟೆಯನ್ನು ಯಾವಾಗ ಪಡೆಯಬೇಕು? ನೀವು ತುಳಸಿ ಕೋಟೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು? ಅದರ ಅಭ್ಯಾಸವಿಲ್ಲದವರು ತುಳಸಿಯನ್ನು ಪೂಜಿಸಬಹುದೇ? ಈಗ ಈ ವಿಡಿಯೋದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಯಾವ ಶುಭ ಫಲಿತಾಂಶಗಳನ್ನು ಪಡೆಯಲಾಗುತ್ತದೆ ಎಂದು ನಿಮಗೆ ತಿಳಿಸಿಕೊಡುತ್ತೇನೆ. ಸಾಮಾನ್ಯವಾಗಿ ಅನೇಕ ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ತುಳಸಿಯನ್ನು ಪೂಜಿಸುತ್ತಾರೆ. ಆದರೆ ನೀವು ಸಂಜೆ ತುಳಸಿ ಕೋಟೆಯಲ್ಲಿ ದೀಪವನ್ನು ಬೆಳಗಿಸಿದರೆ ನಿಮಗೆ 2 ಪಟ್ಟು ಪುಣ್ಯ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ತುಳಸಿ ಕೋಟೆ ಇದ್ದರೆ ಬೆಳಿಗ್ಗೆ ತುಳಸಿಯ ಮೇಲೆ ನೀರು ಸುರಿಯಿರಿ. ಅದನ್ನು 5 ಬಾರಿ ಪ್ರದಕ್ಷಿಣೆ ಹಾಕಿ ಮತ್ತು ನಿಮ್ಮ ನಮನವನ್ನು ಅರ್ಪಿಸಿ ಸಾಕು. ನೀವು ಬೆಳಿಗ್ಗೆ ತುಳಸಿ ಕೋಟದಲ್ಲಿ ದೀಪ ಹಚ್ಚಬೇಕಾದರೆ ಬೆಳಿಗ್ಗೆ 5 ರಿಂದ 6 ಗಂಟೆಯ ನಡುವೆ ತುಳಸಿ ಕೋಟದಲ್ಲಿ ದೀಪವನ್ನು ಹಚ್ಚಬೇಕು. ಅಲ್ಲದೆ ಸಂಜೆ 6 ಗಂಟೆಯ ನಂತರ ಪ್ರತಿದಿನ ತುಳಸಿ ಕೋಟದಲ್ಲಿ ದೀಪ ಹಚ್ಚಬೇಕು. ತುಳಸಿ ಕೋಟದ ಬಳಿ ಕತ್ತಲೆಯಾಗಿದ್ದರೆ ಲಕ್ಷ್ಮಿಯ ಅನುಗ್ರಹ ಕಡಿಮೆಯಾಗುತ್ತದೆ. ಆದರೆ ಪ್ರತಿದಿನ ದೀಪ ಹಚ್ಚಲು ಸಾಧ್ಯವಾಗದವರು ಪ್ರತಿ ಶುಕ್ರವಾರ ತುಳಸಿ ಕೋಟದಲ್ಲಿ ದೀಪಾರಾಧನೆ ಮಾಡಬೇಕು. ಆದರೆ ತುಳಸಿ ಕೋಟದಲ್ಲಿ ಬೆಳಗಿದ ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ದೀಪವನ್ನು ವೀಳ್ಯದ ಎಲೆಯ ಮೇಲೆ ಇಟ್ಟು ತುಳಸಿಯ ಮುಂದೆ ಬೆಳಗಿಸಬೇಕು. ತುಳಸಿಯ ಮುಂದೆ ಬೆಳಗಿದ ದೀಪವನ್ನು ಪೂರ್ವದಲ್ಲಿ ಇಡಬೇಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾತ್ರ ಬೆಳಗಬೇಕು. ಅಲ್ಲದೆ ತಪ್ಪಾಗಿಯೂ ಸಹ ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಬೆಳಗಬಾರದು. ಅಲ್ಲದೆ ಅನೇಕ ಮಹಿಳೆಯರು ತುಳಸಿಯನ್ನು ಪೂಜಿಸುವಾಗ ಕರ್ಪೂರವನ್ನು ಬೆಳಗಿಸಿ ತುಳಸಿ ಕೋಟೆಗೆ ಆರತಿ ಮಾಡುತ್ತಾರೆ. ಆದರೆ ಅವರು ಹಾಗೆ ಮಾಡಿದರೆ ಕರ್ಪೂರದ ಶಾಖವು ತುಳಸಿ ಎಲೆಗಳನ್ನು ಸುಡುವ ಅಪಾಯವಿದೆ. ಆದ್ದರಿಂದ ತುಳಸಿ ತಾಯಿಗೆ ಕರ್ಪೂರ ಆರತಿಯನ್ನು ಮಾಡಬಾರದು. ವೇದ ವಿದ್ವಾಂಸರು ಧೂಪ ದೀಪಗಳನ್ನು ಮಾತ್ರ ಅರ್ಪಿಸಬೇಕೆಂದು ಸೂಚಿಸುತ್ತಾರೆ. ಅಲ್ಲದೆ ತುಳಸಿ ಕೋಟೆಯಲ್ಲಿ ಹೆಚ್ಚು ಅರಿಶಿಣ ಮತ್ತು ಕುಂಕುಮವನ್ನು ಹಾಕಬೇಡಿ. ಇದು ತುಳಸಿ ಬೇಗನೆ ಒಣಗಲು ಕಾರಣವಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಒಣಗಿದರೆ ಅದು ತುಂಬ ಕೆಟ್ಟ ಶಕುನ ಎಂದು ವಿದ್ವಾಂಸರು ಹೇಳುತ್ತಾರೆ. ಆದ್ದರಿಂದ ತುಳಸಿ ಗಿಡ ಒಣಗಿದರೆ ತಕ್ಷಣ ಅದನ್ನು ತೆಗೆದು ಹೊಸ ಗಿಡ ನೆಡಬೇಕು. ಆದರೆ ಒಣಗಿದ ತುಳಸಿ ಗಿಡವನ್ನು ಹೊರಗೆ ಎಸೆಯಬೇಡಿ. ಅದನ್ನು ಪವಿತ್ರ ನದಿಯಲ್ಲಿ ಮಾತ್ರ ಎಸೆಯಬೇಕು. ತುಳಸಿ ಗಿಡದ ಬಳಿ ಕಸದ ಡಬ್ಬಿಗಳು, ಚಪ್ಪಲಿಗಳು ಅಥವಾ ಪೊರಕೆಗಳನ್ನು ಹಾಕಬೇಡಿ. ನೀವು ಅವುಗಳನ್ನು ಇಟ್ಟರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾಳೆ. ನೀವು ಖಂಡಿತವಾಗಿಯೂ ತುಳಸಿ ಗಿಡದಲ್ಲಿ ಒಂದು ಸಣ್ಣ ಕಲ್ಲನ್ನು ಇಡಬೇಕು. ಆ ಕಪ್ಪು ಕಲ್ಲನ್ನು ಶ್ರೀಕೃಷ್ಣನ ರೂಪವೆಂದು ಪೂಜಿಸಬೇಕು. ತುಳಸಿ ಗಿಡದಲ್ಲಿ ಒಂದು ಸಣ್ಣ ಶಿವಲಿಂಗವನ್ನು ಇಟ್ಟು ಪೂಜಿಸುವುದು ಸಹ ತುಂಬ ಒಳ್ಳೆಯದು. ವಾಸ್ತು ಪ್ರಕಾರ ಮನೆಯಲ್ಲಿರುವ ತುಳಸಿ ಗಿಡವನ್ನು ಈ 3 ದಿಕ್ಕುಗಳಲ್ಲಿ ಇಡಬೇಕು: ಈಶಾನ್ಯ, ಉತ್ತರ ಮತ್ತು ಪೂರ್ವ. ತುಳಸಿಯನ್ನು ಒಂದೇ ದಿಕ್ಕಿನಲ್ಲಿ ಬೆಳೆಸಬೇಕು. ಅಲ್ಲದೆ ತುಳಸಿಯನ್ನು ತಪ್ಪಾಗಿಯೂ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಬಾರದು. ಮಹಿಳೆಯರು ತಮ್ಮ ಋತುಚಕ್ರ ಪ್ರಾರಂಭವಾದ 5 ದಿನಗಳವರೆಗೆ ತುಳಸಿ ಗಿಡದ ಬಳಿ ಹೋಗಬಾರದು. ಮುಟ್ಟಿನ ಸಮಯದಲ್ಲಿ ತುಳಸಿಯ ಮೇಲೆ ನೀರು ಸುರಿಯುವುದು ಅಥವಾ ದೀಪ ಹಚ್ಚುವುದು ಮಹಾಪಾಪವೆಂದು ಪರಿಗಣಿಸಲಾಗಿದೆ. ಪದ್ಮಪುರಾಣದ ಪ್ರಕಾರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಎಲ್ಲ ಪಾಪಗಳನ್ನು ತೊಳೆಯಲ್ಪಡುತ್ತದೆ ಎಂದು ನಂಬಲಾಗಿದೆ. ಕೆಲವು ನೀರಿನಲ್ಲಿ ಕೆಲವು ತುಳಸಿ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ.
ತುಳಸಿಯನ್ನು ಪೂಜಿಸುವ ಮಹಿಳೆಯರು ತಮ್ಮ ಕೂದಲನ್ನು ಸಡಿಲವಾಗಿಟ್ಟುಕೊಂಡು ದೀಪಾರಾಧನೆ ಮಾಡಬಾರದು. ಕೂದಲನ್ನು ಚೆನ್ನಾಗಿ ಹೆಣೆದು ಜಡೆ ಎಳೆದುಕೊಳ್ಳಬೇಕು. ತುಳಸಿಯನ್ನು ಸೀರೆ ಅಥವಾ ತಲೆಯ ಮೇಲೆ ಕಂಸಾಳೆ ಇಟ್ಟು ಪೂಜಿಸಿದರೆ ನಿಮ್ಮ 5ನೇ ಅಂಶವು ವೃದ್ಧಿಯಾಗುತ್ತದೆ. ನಿಮ್ಮ ಪತಿಯ ಅದೃಷ್ಟವು ಹೆಚ್ಚಾಗುತ್ತದೆ. ನಾವು ಪೂಜಿಸುವ ತುಳಸಿ ಗಿಡದಲ್ಲಿ ಹೆಚ್ಚು ಬೀಜಗಳು ಇರಬಾರದು. ಆದ್ದರಿಂದ ಯಾವುದೇ ಶುಕ್ರವಾರದಂದು ನೀವು ತುಳಸಿ ಗಿಡದ ಬೀಜಗಳನ್ನು ಕತ್ತರಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಇರಿಸಿ ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ. ತುಳಸಿ ಗಿಡವನ್ನು ಪ್ರದಕ್ಷಿಣೆ ಹಾಕುವಾಗ ನೀವು ಕನಿಷ್ಠ 3 ಅಥವಾ 5 ಪ್ರದಕ್ಷಿಣೆಗಳನ್ನು ಮಾಡಬೇಕು. ತುಳಸಿ ಗಿಡವನ್ನು ಪ್ರದಕ್ಷಿಣೆ ಮಾಡುವಾಗ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಪಠಿಸಿದರೆ ನಿಮ್ಮ ಮನೆ ಎಲ್ಲ ರೀತಿಯಿಂದಲೂ ಆಶೀರ್ವದಿಸಲ್ಪಡುತ್ತದೆ. ಅದು ಸಂಪತ್ತು ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಮಹಿಳೆಯರು ತುಳಸಿಯನ್ನು ತಪ್ಪಾಗಿಯೂ ನೈಟಿಗಳನ್ನು ಧರಿಸಿ ಪೂಜಿಸಬಾರದು. ಇದು ಬಡತನದ ದೇವತೆ ನಿಮ್ಮ ಮನೆಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ನೀವು ಪ್ಲಾಸ್ಟಿಕ್ ಪಾತ್ರೆಯ ಬದಲು ಮಣ್ಣಿನ ಪಾತ್ರೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ. ಪೂಜಿಸಲಾಗುತ್ತಿರುವ ತುಳಸಿ ಕೋಟೆಯಿಂದ ತುಳಸಿ ಎಲೆಗಳನ್ನು ಕೀಳಬಾರದು. ತುಳಸಿ ಪೂಜೆಗೆ ಬೇಕಾದರೆ ಪ್ರತ್ಯೇಕ ತುಳಸಿ ಗಿಡಗಳನ್ನು ಬೆಳೆಸಿ. ಅಲ್ಲದೆ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ತುಳಸಿ ಎಲೆಗಳನ್ನು ತಪ್ಪಾಗಿಯೂ ಕೀಳಬಾರದು. ವಿಶೇಷವಾಗಿ ಭಾನುವಾರದ ದಿನವಂದು ತುಳಸಿ ಎಲೆಗಳನ್ನು ಕೀಳಲೇಬಾರದು. ಅದನ್ನು ಮುಟ್ಟಲೇಬಾರದು. ಪ್ರತಿದಿನ ನೀವು ತುಳಸಿ ಕೋಟಾದ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬಿಡಬೇಕು. ನೀವು ತಪ್ಪಾಗಿಯೂ ಸೀಮೆ ಸುಣ್ಣದ ತುಂಡುಗಳಿಂದ ರಂಗೋಲಿ ಬಿಡಬಾರದು. ನಮ್ಮ ಪೂರ್ವಜರಿಂದ ಯಾವುದೇ ಸಂಪ್ರದಾಯವಿಲ್ಲದಿದ್ದರೂ ಸಹ ನೀವು ನಿಮ್ಮ ಮನೆಯಲ್ಲಿ ತುಳಸಿ ಕೋಟವನ್ನು ಸುರಕ್ಷಿತವಾಗಿ ಸ್ಥಾಪಿಸಬಹುದು. ಇದು ನಿಮ್ಮ ವಂಶಾವಳಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ನೀವು ತಲೆಮಾರುಗಳವರೆಗೆ ಅಂತ್ಯವಿಲ್ಲದ ಸಂಪತ್ತನ್ನು ಸಾಧಿಸುವಿರಿ. ಹೊಸ ಮನೆಯನ್ನು ನಿರ್ಮಿಸುವಾಗ ಮತ್ತು ಮನೆ ಪ್ರವೇಶಿಸುವಾಗ ತುಳಸಿ ಗಿಡವನ್ನು ನೆಡಲು ಮರೆಯದಿರಿ. ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕುವಾಗ ನೀವು ಈ ಶ್ಲೋಕವನ್ನು ಪಠಿಸುತ್ತಾ ತುಳಸಿ ಅಮ್ಮನಿಗೆ ನೀರನ್ನು ಅರ್ಪಿಸಬೇಕು. ಆ ಶ್ಲೋಕವು ಎನ್ಮೆಲೆ ಸರ್ವ ತೀರ್ಥಾನಿ ಎನ್ಮದೆ ಸರ್ವದೇವತಾಯದಗ್ರೆ ಸರ್ವವೇದ ಚ ತುಳಸಿತ್ವಂ ನಮಮೃತ್ಯಂ. ತುಳಸಿ ಗಿಡಕ್ಕೆ ನೀರು ಹಾಕುವಾಗ ಈ ಶ್ಲೋಕವನ್ನು ಪಠಿಸಿದರೆ ನಿಮ್ಮ ಮನೆ ಸಮೃದ್ಧಿಯಿಂದ ಕೂಡಿರುತ್ತದೆ. ಅಲ್ಲದೆ ನವವಿವಾಹಿತ ದಂಪತಿಗಳು ಖಂಡಿತವಾಗಿಯೂ ತುಳಸಿ ಗಿಡವನ್ನು ತಂದು ಪೂಜಿಸಬೇಕು. ಇದು ನಿಮಗೆ ದೀರ್ಘಕಾಲೀನ ಶುಭವನ್ನು ಖಚಿತಪಡಿಸುತ್ತದೆ. ಅಲ್ಲದೆ ಸೂರ್ಯಾಸ್ತದ ನಂತರ, ಅಂದರೆ ಕತ್ತಲೆಯಾದ ನಂತರ ನೀವು ತುಳಸಿ ಗಿಡವನ್ನು ಮುಟ್ಟಬಾರದು ಅಥವಾ ಅದರ ಎಲೆಗಳನ್ನೂ ಕೀಳಬಾರದು. ಏಕೆಂದರೆ ತಾಯಿ ತುಳಸಿ ರಾತ್ರಿ ಮಲಗುತ್ತಾಳೆ. ನಿಮ್ಮ ಮನೆಯಲ್ಲಿ ಯಾವುದೇ ವಾಸ್ತುದೋಷವಿದ್ದರೆ ವಾಸ್ತುದೋಷವಿರುವ ದಿಕ್ಕಿನಲ್ಲಿ ಕೃಷ್ಣ ತುಳಸಿ ಗಿಡವನ್ನು ನೆಡಬೇಕು. ಆ ವಾಸ್ತುದೋಷವನ್ನು ತುಳಸಿ ಗಿಡದಿಂದ ಸಂಪೂರ್ಣವಾಗಿ ತೆಗೆದುಹಾಕಬಹುದು. ಸಿಪ್ಪೆ ಸುಲಿಯುವುದು. ನಮ್ಮ ಪುರಾಣಗಳ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವುದೇ ದೊಡ್ಡ ಅಪಘಾತ ಅಥವಾ ಹಠಾತ್ ನಷ್ಟ ಸಂಭವಿಸುವ ಮೊದಲು ನೀವು ಪೂಜಿಸುವ ತುಳಸಿ ಗಿಡವು ರಾತ್ರೋರಾತ್ರಿ ಒಣಗಿ ಹೋಗುತ್ತದೆ. ನಾವು ಪೂಜಿಸುವ 2 ರೀತಿಯ ತುಳಸಿ ಗಿಡಗಳಿವೆ. ಒಂದು ಕೃಷ್ಣ ತುಳಸಿ, ಮತ್ತೊಂದು ಶ್ರೀ ತುಳಸಿ. ಕೃಷ್ಣ ತುಳಸಿ ಕಪ್ಪು ಮತ್ತು ಶ್ರೀ ತುಳಸಿ ಹಸಿರು. ಈ 2 ಗಿಡಗಳನ್ನು ಮನೆಯಲ್ಲಿಟ್ಟರೆ ತುಂಬ ಒಳ್ಳೆಯದು. ನೀವು ಪೂಜಿಸುವ ತುಳಸಿ ಗಿಡವು ಹೊಸ ಮೊಗ್ಗುಗಳೊಂದಿಗೆ ನಡುಗುತ್ತಿದ್ದರೆ ಲಕ್ಷ್ಮೀದೇವಿಯು ಶೀಘ್ರದಲ್ಲೇ ನಿಮ್ಮ ಮನೆಗೆ ಬರುತ್ತಾಳೆ ಮತ್ತು ನಿಮ್ಮ ಎಲ್ಲ ಸಾಲಗಳು ತೀರುತ್ತವೆ ಎಂಬುದರ ಸಂಕೇತವಾಗಿದೆ. ನಿಮ್ಮ ಮನೆಯ ಸಂಪತ್ತು ಹೆಚ್ಚಾದರೆ ನಿಮ್ಮ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡಬೇಕು. ಕೋಟೆಯಲ್ಲಿ ಬಿದ್ದ 5 ತುಳಸಿ ಎಲೆಗಳನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಬೀರುವಿನಲ್ಲಿ ಇರಿಸಿ. ನಿಮ್ಮ ಮನೆಯ ಸಂಪತ್ತು ಅಗಾಧವಾಗಿ ವೃದ್ಧಿಯಾಗುತ್ತದೆ. ನೀವು ಅಕ್ಕಿ ಹಿಟ್ಟಿನ ದೀಪವನ್ನು ಬೆಳಗಿಸಿ ತುಳಸಿ ಕೋಟದಲ್ಲಿ ನಮಸ್ಕಾರ ಮಾಡಿದರೆ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ತಕ್ಷಣವೇ ದೂರವಾಗುತ್ತವೆ. ನಿಮ್ಮ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಹಿಂದುಳಿದಿದ್ದರೆ ನಿಮ್ಮ ಮಕ್ಕಳನ್ನು ಪ್ರತಿ ಬುಧವಾರ ತುಳಸಿ ಗಿಡವನ್ನು 3 ಬಾರಿ ಪ್ರದಕ್ಷಿಣೆ ಹಾಕಲಿ. ಅದೇ ರೀತಿ
ನೆಲದ ಮೇಲೆ ಬಿದ್ದ ತುಳಸಿ ಎಲೆಗಳನ್ನು ನಿಮ್ಮ ಮಕ್ಕಳ ಪುಸ್ತಕಗಳು ಅಥವಾ ಚೀಲಗಳಲ್ಲಿ ಹಾಕಿದರೆ ನಿಮ್ಮ ಮಕ್ಕಳ ಸ್ಮರಣಾಶಕ್ತಿ ಅಗಾಧವಾಗಿ ಹೆಚ್ಚಾಗುತ್ತದೆ. ಯಾವುದೇ ಶುಕ್ರವಾರದಂದು ತುಳಸಿ ಕೋಟೆಯ ಮುಂದೆ ರಂಗೋಲಿ ಇಟ್ಟು ರಂಗೋಲಿಯ ಮೇಲೆ ತುಪ್ಪದ ದೀಪ ಹಚ್ಚಿದರೆ ಗಂಡ ಹೆಂಡತಿ ನಡುವಿನ ಜಗಳಗಳು ಕಡಿಮೆಯಾಗುತ್ತವೆ. ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರು ಅಥವಾ ಬಡ್ತಿಗಾಗಿ ಕಾಯುತ್ತಿರುವವರು ಪ್ರತಿ ಶನಿವಾರ ನೀರಿನಲ್ಲಿ ಸ್ವಲ್ಪ ಹಸಿ ಹಾಲನ್ನು ಬೆರೆಸಿ ತುಳಸಿ ಗಿಡದ ಬುಡದಲ್ಲಿ ಆ ನೀರನ್ನು ಸುರಿದರೆ ನಿರುದ್ಯೋಗಿಗಳಿಗೆ ಕೆಲಸ ಮತ್ತು ಕೆಲಸದಲ್ಲಿ ಬಡ್ತಿ ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಕಠಿಣ ಆಸೆ ಇದ್ದರೂ ಯಾವುದೇ ಶುಕ್ರವಾರದಂದು ಬಿಳಿ ಹಾಳೆಯ ಮೇಲೆ ಅರಿಶಿಣದಲ್ಲಿ ಬರೆಯಬೇಕು. ನಿಮ್ಮ ಆಸೆಯನ್ನು ಹೇಳಿ ಆ ಅರಿಶಿಣವನ್ನು ತುಳಸಿ ಕೊಂಬೆಗೆ ಕಟ್ಟಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಎಲ್ಲ ಆಸೆಗಳು ತಕ್ಷಣವೇ ಈಡೇರುತ್ತವೆ. ನೀವು ತುಳಸಿ ಗಿಡವನ್ನು ಪೂಜಿಸುವ ಅಭ್ಯಾಸ ಹೊಂದಿಲ್ಲದಿದ್ದರೆ ಮತ್ತು ಅದನ್ನು ಮೊದಲ ಬಾರಿಗೆ ಮನೆಯಲ್ಲಿ ಇಡಲು ಬಯಸಿದರೆ ಯಾವುದೇ ದೇವಸ್ಥಾನದಿಂದ ಅಥವಾ ಮುತ್ತೈದೆ ಮನೆಯಿಂದ ತುಳಸಿ ಗಿಡವನ್ನು ಉಡುಗೊರೆಯಾಗಿ ತರುವುದು ತುಂಬ ಒಳ್ಳೆಯದು. ಈಗ ನೀವು ಶುಕ್ರವಾರದಂದು ಮಾತ್ರ ಹೊಸ ತುಳಸಿ ಗಿಡವನ್ನು ಮನೆಗೆ ತರಬೇಕು. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನೀವು ತುಳಸಿ ಕೋಟೆಯಿಂದ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಹಣೆಯ ಮೇಲೆ ಹಚ್ಚಿಕೊಂಡರೆ ನಿಮ್ಮ ಜಾತಕದಲ್ಲಿನ ದುರಾದೃಷ್ಟವು ದೂರವಾಗುತ್ತದೆ ಮತ್ತು ನಿಮ್ಮ ಅದೃಷ್ಟವು ಅಪಾರವಾಗಿ ಹೆಚ್ಚಾಗುತ್ತದೆ. ಈಗ ನಮ್ಮಲ್ಲಿ ಅನೇಕರು ಮನೆಯಲ್ಲಿ ಕೆಲವು ಆಚರಣೆಗಳನ್ನು ಮಾಡುತ್ತಾರೆ. ಪೂಜೆ ಮಾಡುವಾಗ ಹಳದಿ ಗಣಪತಿಯನ್ನು ಪೂಜಿಸಲಾಗುತ್ತದೆ. ಪೂಜೆ ಮುಗಿದ ನಂತರ ಹಳದಿ ಗಣಪತಿಯನ್ನು ತುಳಸಿ ಕೋಟೆಯಲ್ಲೇ ಇಡಲಾಗುತ್ತದೆ. ಅಲ್ಲದೆ ವೇದ ವಿದ್ವಾಂಸರು ಇದನ್ನು ಎಂದಿಗೂ ಮಾಡಬಾರದು ಎಂದು ಸೂಚಿಸುತ್ತಾರೆ. ತುಳಸಿ ಕೋಟೆಯಲ್ಲಿ ತುಳಸಿ ಜೊತೆಗೆ ಬೇರೆ ಯಾವುದೇ ಸಸ್ಯಗಳನ್ನು ಬೆಳೆಸಬಾರದು. ಜಾತಕದಲ್ಲಿ ಶನಿ ದೋಷ ಹೆಚ್ಚಿರುವವರು ಪ್ರತಿ ಶನಿವಾರ ತುಳಸಿ ಕೋಟೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು. ಶಾಸ್ತ್ರಗಳ ಪ್ರಕಾರ ಭಾನುವಾರ ಮತ್ತು ಏಕಾದಶಿ ದಿನಗಳಲ್ಲಿ ತುಳಸಿ ದೇವಿ ವಿಷ್ಣುವಿಗೆ ನೀರಿಲ್ಲದ ಉಪವಾಸವಿರುತ್ತದೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರದು, ಎಲೆಗಳನ್ನು ಕತ್ತರಿಸಬಾರದು. ಅಲ್ಲದೆ ಒಣಗಿದ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವುದರಿಂದ ವಾಸ್ತು ದೋಷಗಳು ಉಂಟಾಗುತ್ತವೆ. ಅದರಲ್ಲಿ ಸ್ಥಳದಲ್ಲಿ ಹೊಸ ಗಿಡವನ್ನು ನೆಡಬೇಕು. ಕಳ್ಳಿ ಅಥವಾ ಅಲೋವೆರಾ ಮುಂತಾದ ಮುಳ್ಳಿನ ಸಸ್ಯಗಳನ್ನು ತುಳಸಿ ಕೋಟೆಯ ಪಕ್ಕದಲ್ಲಿ ಅಥವಾ ಹತ್ತಿರದಲ್ಲಿ ಬೆಳೆಸಬಾರದು. ಇವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ತುಳಸಿಯ ಪಕ್ಕದಲ್ಲಿ ಯಾವಾಗಲೂ ಹೂವಿನ ಗಿಡಗಳು ಅಥವಾ ಹಸಿರು ಗಿಡಗಳು ಇರುವುದು ಒಳ್ಳೆಯದು. ಅಲ್ಲದೆ ತುಳಸಿ ಎಲೆಗಳನ್ನು ನಿಮ್ಮ ಬಾಯಿಂದ ಇಟ್ಟು ನಿಮ್ಮ ಹಲ್ಲುಗಳಿಂದ ಅಗೆಯಬೇಡಿ. ತುಳಸಿ ಎಲೆಗಳಲ್ಲಿ ಪಾದರಸವಿದೆ. ಇದು ನಿಮ್ಮ ಹಲ್ಲುಗಳಿಗೆ ಒಳ್ಳೆಯದಲ್ಲ. ಆದ್ದರಿಂದ ತುಳಸಿ ಎಲೆಗಳನ್ನು ನೇರವಾಗಿ ನುಂಗಬೇಕು ಅಥವಾ ನೀರಿನೊಂದಿಗೆ ಬೆರೆಸಬೇಕು. ಗಣೇಶನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸಬಾರದು. ದಂತಕಥೆಯ ಪ್ರಕಾರ ಶಾಪವಿದೆ. ವಿನಾಯಕನಿಗೆ ತುಳಸಿ ಅರ್ಪಿಸುವುದು ನಿಷಿದ್ಧ. ಇದಕ್ಕೆ ಒಂದೇ ಒಂದು ಅಪವಾದವೆಂದರೆ ವಿನಾಯಕ ಚೌತಿ ದಿನದಂದು ನಡೆಸುವ ಪ್ರತಿ ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ತುಳಸಿ ಕೋಟ ಇರುವವರು ಪ್ರತಿದಿನ ಸಂಜೆ ಹಸುವಿನ ತುಪ್ಪ ಅಥವಾ ಎಳ್ಳಿನಿಂದ ದೀಪ ಹಚ್ಚಬೇಕು. ಕತ್ತಲಾದ ನಂತರ ತುಳಸಿ ಕೋಟದಲ್ಲಿ ದೀಪವಿಲ್ಲದಿದ್ದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ತುಳಸಿ ಕೋಟದಲ್ಲಿ ಹೆಚ್ಚು ನೀರು ಸುರಿಯಬೇಡಿ ಮತ್ತು ಬೇರುಗಳನ್ನು ಕೊಳೆಯಲು ಬಿಡಬೇಡಿ. ಲಕ್ಷ್ಮಿಯನ್ನು ಆಕರ್ಷಿಸುವ ಮೊದಲು ಹೆಜ್ಜೆ ಸಸ್ಯವು ಹಸಿರು ಮತ್ತು ಆರೋಗ್ಯಕರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ತುಳಸಿ ಸಸ್ಯವನ್ನು ಮನೆಯಲ್ಲಿ ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಕೋಟೆ ಇದ್ದರೆ ಲಕ್ಷ್ಮೀ ದೇವತೆ ಇದ್ದಂತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಪಡೆಯಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋವನ್ನು ವೀಕ್ಷಿಸಿ.